ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಅಗ್ನಿಸಾಕ್ಷಿ ಸಂಚಿಕೆ 8. ಮುಂಜಾನೆ ಸೂರ್ಯ ಚೆನ್ನಾಗಿ ರೆಡಿಯಾಗಿ ಆಫೀಸಿಗೆ ಬಂದಿದ್ದ. ಸೂರ್ಯನ ಕಂಡು ಎಲ್ಲರೂ ಛೇಡಿಸಿದ್ರು. ವಾ ಮಗ, ಏನು ಇದು, ಇಷ್ಟು ಚೆನ್ನಾಗಿ ರೆಡಿಯಾಗಿದ್ಯಾ, ಏನ್ ವಿಷಯ ಅಂದನು ವಿನಯ್. ಅದಕ್ಕೆ ಸೂರ್ಯ, ಅದು ಇವತ್ತು ಸಾಕ್ಷಿಗೆ ಪ್ರಪೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಣೋ. ಔಟ್ಸೈಡ್ ಹೋಗ್ತಿದ್ದೀವಿ, ಪ್ಲೀಸ್ ಕಣ್ರೋ, ಸರ್ ಹತ್ರ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ರಿ ಅಂದನು. ಅದಕ್ಕೆ ಎಲ್ರೂ, ಏನೋ ಹೇಳ್ತಿದ್ಯಾ, ನಿಜಾನಾ, ಸಾಕ್ಷಿಗೆ ಪ್ರಪೋಸ್ ಮಾಡ್ತೀಯಾ, ಆಲ್ ದಿ ಬೆಸ್ಟ್ ಮಗ, ಬರ್ತಾ ಗುಡ್ ನ್ಯೂಸ್ ಜೊತೆನೇ ಬರಬೇಕು. ಅದಕ್ಕೆ ಸೂರ್ಯ, ಮಗ ಯಾಕೋ ಸ್ವಲ್ಪ ಭಯ ಆಗ್ತಿದೆ ಕಣೋ. ಅದಕ್ಕೆ ಭರತ್, ಲೋ ಏನೋ ನೀನು ಇಂಥ ಟೈಮಲ್ಲೂ ಭಯ ಗೀಯ ಅಂದ್ಕೊಂಡು ಒಂದೇ ಮನಸ್ಸಲ್ಲಿ ಹೋಗಿ ಹೇಳು. ಅಷ್ಟರಲ್ಲಿ ಸಾಕ್ಷಿ ಬಂದಳು. ಮಗ, ಸಾಕ್ಷಿ ಬಂದ್ಲು, ಹೋಗು ಹೋಗು, ಲೇಟ್ ಆದರೆ ಬಾಸ್ ಬರ್ತಾನೆ ಅಷ್ಟೇ. ಸೂರ್ಯ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟರು. ಬೈಕಲ್ಲಿ ಹೋಗುವಾಗ ಸಾಕ್ಷಿ ಬೇಜಾರಾಗಿದ್ಲು. ಆಮೇಲೆ ಕೇಳೋಣ ಬಿಡು ಅಂದ್ಕೊಂಡು ಸುಮ್ಮನೆ ಆದನು. ಬೈಕ್ನ ಒಂದು ಪ್ರಶಾಂತವಾದ ಗ್ರೀನ್ ನೇಚರ್ ಅಲ್ಲಿ ನಿಲ್ಲಿಸಿದ. ಸಾಕ್ಷಿ ಬೈಕ್ ಇಳಿದು ಸುಮ್ಮನೆ ನಿಂತಳು. ಸಾಕ್ಷಿ, ಬಾ ಅಲ್ಲಿಗೆ ಹೋಗೋಣ, ಜಾಗ ತುಂಬ ಚೆನ್ನಾಗಿದೆ ಅಂದನು. ಸಾಕ್ಷಿ ಏನೂ ಮಾತಾಡದೆ ಸುಮ್ಮನೆ ಸರಿ ಅಂದ್ಲು. ಇವಾಗ ಅಲ್ಲಿರೋದು ಬರೀ ಸೂರ್ಯ ಸಾಕ್ಷಿ ಅಷ್ಟೆ. ಸೂರ್ಯನೇ ಮಾತು ಆರಂಭಿಸಿದ. ಸಾಕ್ಷಿ, ಏನೋ ಮಾತಾಡಬೇಕು ಅಂದೆ, ಏನದು, ಯಾಕೊಂಥರ ಇದೆಯಾ, ನೀನು ಬಂದಾಗಿಂದ ನೋಡ್ತಿದ್ದೀನಿ, ಬೇಜಾರಲ್ಲಿ ಇದೆಯಾ, ಏನಾಯಿತು ಹೇಳು ಸಾಕ್ಷಿ. ಸಾಕ್ಷಿ ಸೂರ್ಯನ ಹತ್ತ ತಿರುಗಿ, ಸೂರ್ಯ, ಮನೇಲಿ ನನಗೆ ಹುಡುಗನ್ನ ನೋಡ್ತಿದ್ದಾರೆ ಕಣೋ ಅಂದ್ಲು. ಸಾಕ್ಷಿ ಮಾತು ಕೇಳಿ ಸೂರ್ಯನಿಗೆ ಶಾಕ್ ಆಯಿತು. ಸಾಕ್ಷಿ, ಏನು ಹೇಳ್ತಿದ್ಯಾ ನೀನು. ಅದಕ್ಕೆ ಸಾಕ್ಷಿ, ಹ್ಞೂ ಸೂರ್ಯ, ಅಪ್ಪನ ಫ್ರೆಂಡ್ ಮಗ ಅಂತೆ, ಅಮೇರಿಕಾ ಅಲ್ಲಿ ಕೆಲಸ ಅಂತೆ. ಸಾಕ್ಷಿ ಮಾತಿಗೆ ಸೂರ್ಯನ ಮನಸ್ಸು ಒಡೆದ ಅನುಭವ. ಆಗಲೇ ಸೂರ್ಯನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಸೂರ್ಯ, ನಂಗೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಯಾರ ಹತ್ರನೂ ಈ ವಿಷಯ ಹೇಳಿಲ್ಲ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಸೂರ್ಯ. ಅದಕ್ಕೆ ಈ ವಿಷಯ ನಿನ್ನ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ಸೂರ್ಯ ಅವಳ ಮಾತಿಗೆ ಕಣ್ಣೀರು ಒರೆಸಿಕೊಂಡು, ಸಾಕ್ಷಿ, ನಿಂಗೆ ಹುಡುಗ ಇಷ್ಟ ಆಗಿದಾನಾ ಅಂತ ಕೇಳಿದ. ಅದಕ್ಕೆ ಸಾಕ್ಷಿ, ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಸೂರ್ಯ, ನಂಗಿವಾಗಲೇ ಮದುವೆ ಎಲ್ಲ ಇಷ್ಟ ಇಲ್ಲ. ಇದನ್ನ ಮನೇಲಿ ಹೇಳಿದ್ರೆ ಅಪ್ಪ ಅರ್ಥ ಮಾಡ್ಕೋತಿಲ್ಲ, ಏನು ಮಾಡಲಿ ಹೇಳು. ಆದರೆ ಅಪ್ಪ ಅಮ್ಮಗೆ ನೋವು ಕೊಡೋಕ್ಕೂ ಇಷ್ಟ ಇಲ್ಲ. ಸೂರ್ಯ ಅವಳ ಮಾತಿಗೆ, ಸಾಕ್ಷಿ, ಇನ್ನು ಇವಾಗಷ್ಟೇ ನೋಡ್ತಿದ್ದಾರೆ ಅಲ್ವಾ, ಟೆನ್ಷನ್ ಯಾಕೆ ತಗೋತೀಯ, ನೋಡು ಹುಡುಗ ಹತ್ರ ಮಾತಾಡು, ಸ್ವಲ್ಪ ಟೈಮ್ ಕೇಳು ಅಂದನು. ಸಾಕ್ಷಿ ಅವನ ಮಾತಿಗೆ, ಥ್ಯಾಂಕ್ಸ್ ಸೂರ್ಯ, ಮಾರ್ನಿಂಗಿಂದ ನಂಗೆ ಸಿಕ್ಕಾಪಟ್ಟೆ ತಲೆನೋವು ಇದೇ ವಿಷಯಕ್ಕೆ. ನೀನು ಹೇಳಿದ ಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಅದಕ್ಕೆ ಹೇಳೋದು, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ.
ನಿನ್ನಷ್ಟು ನನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಸೂರ್ಯ. ಹೌದು, ನೀನೇನೋ ಹೇಳಬೇಕು ಅಂದೆ. ಏನು ವಿಷಯ ಸೂರ್ಯ? ಸೂರ್ಯ, ಅದು ಏನಿಲ್ಲ ಸಾಕ್ಷಿ. ನಿನ್ನ ಮದುವೆ ವಿಷಯ ಹೇಳ್ದೆ ಅಲ್ವಾ. ನಾನು ಏನು ಹೇಳಬೇಕು ಅಂತ ಬಂದನೋ ಅದೇ ಮರ್ತೋಯ್ತು ಅಂದನು. ಸೂರ್ಯ ಮನಸ್ಸಲ್ಲೇ ಅಳುತ್ತಿದ್ದ. ಛೇ, ನನ್ನ ಪ್ರೀತಿನ ಮುಂಚೆನೇ ಹೇಳಬೇಕಿತ್ತು. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇವಾಗ ಸಾಕ್ಷಿ ಬೇರೆ ಹುಡುಗನ್ನ ಮದುವೆ ಆಗ್ತಾಳೆ. ಇಂಥ ಟೈಮಲ್ಲಿ ನೀನಿಷ್ಟ ಅಂದರೆ ನನ್ನ ಬಗ್ಗೆ ಸಾಕ್ಷಿಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಬೇಡ ಬೇಡ, ನನ್ನ ಪ್ರೀತಿ ನನ್ನಲ್ಲಿ ಇರಲಿ. ಸಾಕ್ಷಿ ಎಲ್ಲಿದ್ರೂ ಚೆನ್ನಾಗಿರಲಿ. ಅವಳು ನನ್ನ ಒಳ್ಳೆ ಸ್ನೇಹಿತ ಜಾಗದಲ್ಲಿ ಇಟ್ಟಿದ್ದಾಳೆ. ನಾನು ಪ್ರಪೋಸ್ ಮಾಡೋದು ಸರಿ ಹೋಗಲ್ಲ. ಆಮೇಲೆ ನನ್ನ ಫ್ರೆಂಡ್ಶಿಪ್ ಸಹ ಬಿಟ್ಟು ಬಿಡ್ತಾಳೆ ಅಷ್ಟೆ. ನೋ ನೋ, ಹಾಗೆಲ್ಲ ಆಗಬಾರ್ದು ಅಂತ ಹೀಗೆ ಅವನ ಯೋಚನೆ ಸಾಗಿತ್ತು. ಹೇ ಸೂರ್ಯ, ಏನೋ ಯೋಚನೆ ಮಾಡ್ತಿದ್ಯಾ ಅಂದ್ಲು ಸಾಕ್ಷಿ. ಸೂರ್ಯ ಅವಳ ಮಾತಿಗೆ ಅದು ಏನಿಲ್ಲ ಸಾಕ್ಷಿ, ಹೊರಡೋಣವಾ ಅಂದನು. ಸಾಕ್ಷಿ ಸರಿ ಸೂರ್ಯ, ಹೋಗೋಣ ಅಂತ ಮುಂದೆ ಹೋದ್ಲು. ಸೂರ್ಯ ಬರುತ್ತಿರುವ ಕಣ್ಣೀರು ಒರೆಸಿಕೊಂಡು ಅವಳ ಹಿಂದೆ ನಡೆದ. ಅಗ್ನಿಯ ದಿನಚರಿ ಎಂದಿನಂತೆ ಇತ್ತು. ಅಗ್ನಿ ಫ್ರೆಶ್ ಆಗಿ ಶರ್ಟ್ ತಗೊಳ್ಳುವಾಗ ಸಾಕ್ಷಿ ಜುಮ್ಕಿ ಕಾಣಿಸಿತು. ಅದನ್ನು ಎತ್ತಿಕೊಂಡು ಒಂಥರ ಚೆನ್ನಾಗಿದೆ ಜುಮ್ಕಿ. ಬಜಾರಿ ಕಿವಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಹೇ ಅಗ್ನಿ, ಏನೋ ನೀನು ಹೀಗಾಗಿದ್ಯಾ? ಈ ಹುಡುಗಿರೆಲ್ಲ ಮೋಸ ಕಣೋ. ಮತ್ತೆ ಅದೇ ಬಲೆಯಲ್ಲಿ ಬೀಳಬೇಡ, ಹಾಳಾಗಿ ಹೋಗ್ತೀಯ. ಇವಾಗ ಹೇಗೋ ಚೆನ್ನಾಗಿದ್ದೀನಿ. ಮತ್ತೆ ಈ ಲವ್ ಸಹವಾಸನೇ ಬೇಡ. ಆದರೆ ಈ ಜುಮ್ಕಿ ವಾಪಸ್ ಕೊಡೋಕೆ ಮನಸ್ಸು ಬರ್ತಿಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ ಅಂತ ಮತ್ತೆ ಅಲ್ಲೇ ಇಟ್ಟನು. ಅಗ್ನಿ ರೆಡಿಯಾಗಿ ಕೆಳಗೆ ಬಂದನು. ತಾಯಿ ಶಾಂತಲಾ, ಬಾ ಅಗ್ನಿ, ತಿಂಡಿ ಮಾಡು ಅಂದರು. ಅಗ್ನಿ ಅವರ ಮಾತಿಗೆ, ಮಾಮ್, ಲೇಟ್ ಆಯಿತು, ಆಫೀಸಲ್ಲಿ ಮಾಡ್ತೀನಿ, ಅರ್ಜೆಂಟ್ ಮೀಟಿಂಗ್ ಇದೆ. ನೀವು ತಿಂಡಿ ಮಾಡಿ, ನಾನು ಬರ್ತೀನಿ ಮಾಮ್ ಅಂತ ಹೇಳಿ ಹೊರಟ. ಅಗ್ನಿ ಕಂಪನಿಗೆ ಬಂದನು. ಎಲ್ಲ ಹುಡುಗರು ಎದ್ದು ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ರು. ಅಗ್ನಿ ಪ್ರತಿಯಾಗಿ ವಿಶ್ ಮಾಡಿ ಅವನ ಕ್ಯಾಬಿನ್ ಹತ್ತ ಹೋದನು. ಅವನ PA, ಸರ್, ಡೆಲ್ಲಿಯಿಂದ ಕ್ಲೈಂಟ್ಸ್ ಬಂದಿದ್ದಾರೆ ಅಂದನು. ಅಗ್ನಿ, ಓಕೆ, ನಾನು ಬರ್ತೀನಿ, 5 ಮಿನಿಟ್ಸ್ ಅಂದನು. ಡೆಲ್ಲಿಯಿಂದ ಬಂದ ಕ್ಲೈಂಟ್ಸ್ ಎಲ್ಲ ಅಗ್ನಿ ಚುರುಕುತನಗೆ ಬೆರಗಾಗಿದ್ರು. ಮೀಟಿಂಗ್ ಮುಗಿದ ಬಳಿಕ ಅಗ್ನಿ ಎಲ್ಲರಿಗೂ ಲಂಚ್ ವ್ಯವಸ್ಥೆ ಮಾಡಿದ್ದ. ಈ ಕಡೆ ಸೂರ್ಯ ಹಾಗೂ ಸಾಕ್ಷಿ ಮತ್ತೆ ಕಂಪನಿಗೆ ಬಂದರು. ಸೂರ್ಯ ಬಂದಿದ್ದ ಕಂಡು ಎಲ್ಲ ಫ್ರೆಂಡ್ಸ್ ಅವನನ್ನು ಮುತ್ತಿಕೊಂಡ್ರು. ಮಗ, ಏನಾಯ್ತು? ಸಕ್ಸಸ್ಸಾ ನಿನ್ನ ಲವ್? ಸಾಕ್ಷಿ ಏನಂದ್ಲು? ಓಕೆ ಅಂದ್ಲಾ? ಹೇಳೋ ಮಗ, ಏನಾಯಿತು ಅಂತ ಅವನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು. ಸೂರ್ಯ ಅಳುತ್ತಾ ವಿನಯ್ನ ತಬ್ಬಿದ. ವಿನು, ಸಾಕ್ಷಿಗೆ ಮನೇಲಿ ಹುಡುಗನ್ನ ನೋಡಿದ್ದಾರೆ ಕಣೋ. ನನ್ನ ಪ್ರೀತಿನ ಕೊನೆಗೂ ಹೇಳೋಕ್ಕೂ ಅವಕಾಶ ಸಿಗಲಿಲ್ಲ. ಸಾಕ್ಷಿನ ನಾನು ಕಳ್ಕೊಬಿಟ್ಟೆ ಕಣೋ ಅಂತ ಬಿಕ್ಕುತ್ತಾ ಬಿಕ್ಕುತ್ತಾ ಅಳುತ್ತಿದ್ದ. ಏನೋ ಹೇಳ್ತಿದ್ಯಾ? ಸಾಕ್ಷಿಗೆ ಹುಡುಗನ್ನ ನೋಡಿದಾರಾ? ನೀನು ಹೇಳಬೇಕು ಅಲ್ವೇನೋ ಸಾಕ್ಷಿ, ನೀನಂದರೆ ಇಷ್ಟ, ಮನೇಲಿ ಬಂದು ಮಾತಾಡ್ತೀನಿ ಅಂತ. ಯಾಕೋ ಹೇಳಿಲ್ಲ ಅಂತ ವಿನಯ್ ರೇಗಿದ. ಸೂರ್ಯ
ಕಣ್ಣೀರು ಒರೆಸಿಕೊಂಡು, ಏನೋ ಮಗ ಹೀಗೆ ಹೇಳ್ತಿದ್ಯಾ? ನಾನು ಇವಾಗ ಈ ಸಂದರ್ಭದಲ್ಲಿ ಹೇಳಿದರೆ ಅವಳು ನನ್ನ ಬಗ್ಗೆ ಏನು ತಿಳ್ಕೊತಾಳೆ ಹೇಳು? ಓ ನೋಡು, ನಾನು ಮದುವೆ ವಿಷಯ ಹೇಳಿದ ಮೇಲೆ ಹೇಳ್ತಿದ್ದಾನೆ, ಮುಂಚೆನೇ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಬರಲ್ವಾ? ಸಾಕ್ಷಿ ನನ್ನ ಒಳ್ಳೆ ಸ್ನೇಹಿತನಾಗಿ ನೋಡ್ತಿದ್ದಾಳೆ ಕಣೋ. ಅಂಥದ್ರಲ್ಲಿ ಪ್ರೀತಿ ವಿಷಯ ಹೇಗೆ ಹೇಳಲಿ? ಬೇಡ ಕಣೋ, ನಾನು ಪ್ರೀತಿಸಿದ ಹುಡುಗಿ ಅವಳು ಎಲ್ಲೇ ಇದ್ದರೂ ಚೆನ್ನಾಗಿರಲಿ, ಅದೇ ನಂಗೆ ಮುಖ್ಯ. ನೀವುಗಳು ಅಷ್ಟೇ, ಯಾರೂ ಸಾಕ್ಷಿಗೆ ಹೇಳೋ ಆಗಿಲ್ಲ, ಹೇಳಿದರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ಅಂತ ಹೇಳಿದ. ಎಲ್ಲರೂ ಸರಿ ಕಣೋ ಆಯಿತು ಅಂದರು. ಕೊನೆಗೂ ಸೂರ್ಯನ ಪ್ರೀತಿ ಹೊರಗೆ ಬರಲಿಲ್ಲ. ಸಾಕ್ಷಿ ಎಂದಿನಂತೆ ಕೆಲಸ ಮಾಡುತ್ತಾ ಇದ್ಲು. ನಿನ್ನೆ ಅಗ್ನಿ ಜೊತೆ ಮೀಟಿಂಗ್ ಇತ್ತು ಅಲ್ವಾ? ಒಂದು ಡಾಕ್ಯುಮೆಂಟ್ಸ್ ಅಗ್ನಿಗೆ ತಲುಪಿಸಬೇಕಿತ್ತು. ಅದಕ್ಕೆ ಸಾಕ್ಷಿ ಬಾಸ್ ಸಾಕ್ಷಿನ ಕರೆದು, ಸಾಕ್ಷಿ, ಅಗ್ನಿ ಸರ್ ಕಂಪನಿ ಹತ್ರ ಹೋಗಿ ಅವರಿಗೆ ಈ ಡಾಕ್ಯುಮೆಂಟ್ಸ್ ಫೈಲ್ ಕೊಟ್ಟು ಬನ್ನಿ ಅಂದರು. ಅದಕ್ಕೆ ಸಾಕ್ಷಿ, ಸರ್ ನಾನು ಹೋಗಲ್ಲ ಸರ್, ಬಾಯ್ಸ್ನ ಯಾರನ್ನಾದರೂ ಕಳಿಸಿ ಅಂದ್ಲು. ಅದಕ್ಕೆ ಸಾಕ್ಷಿ ಬಾಸ್, ನೋಡಮ್ಮ ಸಾಕ್ಷಿ, ಬಾಯ್ಸ್ ಎಲ್ಲರಿಗೂ ಇವಾಗ ಮೀಟಿಂಗ್ ಇದೆ, ಬೇಕಿದ್ರೆ ನೀವು ಪವಿತ್ರ ಹೋಗಿ ಬನ್ನಿ, ಕ್ಯಾಬಲ್ಲಿ ಹೋಗಿ, ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ಅಂದರು. ಸಾಕ್ಷಿ ಫೈಲ್ ತಗೊಂಡು ಓಕೆ ಸರ್ ಅಂತ ಹೇಳಿ ಹೊರಗೆ ಬಂದ್ಲು. ಪವಿತ್ರ ಹಾಗೂ ಸಾಕ್ಷಿ ಇಬ್ಬರು ಅಗ್ನಿ ಕಂಪನಿ ಹತ್ತ ಹೋದರು. ಇಬ್ಬರು ಕಂಪನಿನ ನೋಡಿ, ವಾವ್ ಏನೇ ಪವಿ, ಇಷ್ಟು ದೊಡ್ಡ ಕಂಪನಿ ಅಂದ್ಲು. ಪವಿ ಕೂಡ ಹೂ ಕಣೆ ಸಾಕ್ಷಿ, ಅಗ್ನಿ ಸರ್ ಎಷ್ಟು ದೊಡ್ಡ ಕಂಪನಿ ಓನರ್ ಅಲ್ವಾ ಅಂದ್ಲು. ಅದಕ್ಕೆ ಸಾಕ್ಷಿ, ಆ ರಾಕ್ಷಸ ಇರ್ತಾನೋ ಬಿಡ್ತಾನೋ, ಮೊದಲು ಯಾರು ಸಿಗ್ತಾರೋ ಅವ್ರ ಕೈ ಕೊಟ್ಬರ್ತೀನಿ ಅಂದ್ಕೊಂಡು ಒಳಗೆ ಹೋದಳು. ಸೆಕ್ಯೂರಿಟಿಗೆ ಕಂಪನಿ ಕಾರ್ಡ್ ತೋರಿಸಿದ್ಲು. ಆಮೇಲೆ ಸೆಕ್ಯೂರಿಟಿ ಒಳಗೆ ಬಿಟ್ಟ. ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗರೆಲ್ಲ ಹುಡುಗಿ ಬರ್ತಿದ್ದಾರೆ ಅಂತ ಕಣ್ ಬಿಟ್ಕೊಂಡು ಸಾಕ್ಷಿನ ಪವಿನ ನೋಡ್ತಿದ್ರು. ಯಾಕಂದರೆ ಅಲ್ಲಿ ಬರೀ ಬಾಯ್ಸ್ ಅಷ್ಟೇ ಅಲ್ವಾ, ಗರ್ಲ್ಸ್ಗೆ ಅಲೋ ಇಲ್ಲ. ಅದಕ್ಕೆ ಎಲ್ಲ ಹುಡುಗರಿಗೆ ಆಶ್ಚರ್ಯ ಆಯಿತು. ಎಲ್ಲರೂ ಅವರನ್ನೇ ನೋಡುವಾಗ ಸಾಕ್ಷಿಗೆ ಹಾಗೂ ಪವಿಗೆ ಮುಜುಗರ ಆಯಿತು. ಅಗ್ನಿ ಇಬ್ಬರನ್ನ CCTVಯಲ್ಲೇ ನೋಡಿದ್ದ. ಅವನ ಮುಖದಲ್ಲಿ ಒಂದು ನಗು ಮೂಡಿತು. ಕೊನೆಗೂ ಅಗ್ನಿ ಕ್ಯಾಬಿನ್ ಹತ್ತ ಬಂದರು. ಅಗ್ನಿ PA ಬಂದು, ಒಬ್ಬರು ಮಾತ್ರ ಹೋಗಿ ಮೇಡಮ್, ಸರ್ ಒಂದು ಕಾಲಲ್ಲಿ ಇದ್ದಾರೆ ಅಂದರು. ಅದಕ್ಕೆ ಸಾಕ್ಷಿ, ಹೇ ಪವಿ, ನೀನೇ ಹೋಗೆ ಅಂದ್ಲು. ಅದಕ್ಕೆ ಪವಿ, ಹೇ ಇಲ್ಲಪ್ಪ, ನಾನು ಹೋಗಲ್ಲ, ಅಗ್ನಿ ಸರ್ ಅಂದರೆ ನಂಗೆ ಭಯ, ನಿಂಗಾದರೆ ಧೈರ್ಯ ಜಾಸ್ತಿ, ನೀನೇ ಹೋಗು ಅಂದ್ಲು. ಸಾಕ್ಷಿ ಒಳಗೆ ಹೋಗಿ ಸುಮ್ಮನೆ ನಿಂತಳು. ಅಗ್ನಿ ಕುರ್ಚಿ ತಿರುಗಿಸಿಕೊಂಡು ಒಂದು ಕಾಲಲ್ಲಿ ಮಾತಾಡ್ತಾ ಇದ್ದ. ಅಗ್ನಿ ಸಾಕ್ಷಿನ ನೋಡಿ ಕೂತ್ಕೋ ಅಂತ ಸನ್ನೆ ಮಾಡಿದ್ದ. ಸಾಕ್ಷಿ ಬೇಡ ಅಂತ ಹೇಳಿದ್ಲು. ಸುಮಾರು 15 ನಿಮಿಷ ಆದರೂ ಅಗ್ನಿ ಬೇಕಂತಲೇ ಮಾತಾಡ್ತಾ ಇದ್ದ. ಸಾಕ್ಷಿಗೆ ಕಾಲು ನೋವು ಬಂದು ಚೇರ್ ಮೇಲೆ ಕೂತಳು. ಅವಳು ಕೂತಿದ್ದನ್ನ ನೋಡಿ ಅಗ್ನಿ ನಕ್ಕಿದ್ದ. ಸಾಕ್ಷಿ ಮುಖ ತಿರುಗಿಸಿಬಿಟ್ಲು. ಆಮೇಲೆ ಅಗ್ನಿ ಫೋನಲ್ಲಿ ಓಕೆ ಸರ್, ಸಿ ಯು ಸೂನ್ ಅಂತ ಹೇಳಿ ಫೋನ್ ಕಟ್ ಮಾಡಿದ. ಸಾಕ್ಷಿ ಡಾಕ್ಯುಮೆಂಟ್ಸ್ ತೆಗೆದು, ಸರ್ ಕೊಟ್ಟರು ನಿಮಗೆ ಕೊಡಬೇಕು ಅಂತ, ನಾನಿನ್ನ ಹೊರಡ್ತೀನಿ ಅಂತ ಎದ್ದಳು. ಅಗ್ನಿ ಎದ್ದು ನಿಂತು, ವೇಟ್ ಮಿಸ್ ಸಾಕ್ಷಿ, ಯಾಕಿಷ್ಟು ಅವಸರ ಮಾಡ್ತಿದ್ದೀರಾ ಅಂದನು.
ಅದಕ್ಕೆ ಸಾಕ್ಷಿ, ನಾನು ಬಂದಿದ್ದ ಕೆಲಸ ಆಯ್ತಲ್ಲ, ಅದಕ್ಕೆ ಹೊರಟೆ. ಅಗ್ನಿ ಅವಳ ಹತ್ತಿರ ನಿಂತು, ನಿನ್ನೆ ತಲೆ ಸುತ್ತಿ ಬಿದ್ದಿಯಲ್ಲ, ಇವಾಗ ಹೇಗಿದ್ದೀಯಾ ಅಂತ ಮೆಲ್ಲಗೆ ಕೇಳಿದ. ಸಾಕ್ಷಿ ಅವನ ಮಾತಿಗೆ, ನಾನು ಹೇಗೋ ಇದ್ದೀನಿ, ಅದೆಲ್ಲ ನಿಮಗೆ ಯಾಕೆ, ಇವಾಗ ನನ್ನ ಬಿಡಿ, ನಾನು ಹೋಗಬೇಕು ಅಂತ ಮುಂದೆ ಹೋದ್ಲು. ಅಗ್ನಿಗೆ ಕೋಪ ಬಂದಿತ್ತು ಅವಳ ನಡೆಯಿಂದ. ಹೋಗುತ್ತಿದ್ದ ಅವಳನ್ನ ಕೈ ಹಿಡಿದು ಎಳೆದುಕೊಂಡ. ನಾನಿಲ್ಲಿ ಮಾತಾಡ್ತಿದ್ದೀನಿ ತಾನೇ, ಈ ಅಗ್ನಿಗೇನೆ ಆನ್ಸರ್ ಕೊಡದೆ ಹೋಗ್ತೀಯಾ? ಸಾಕ್ಷಿಗೆ ಕೈ ನೋವು ಬಂದಿತು. ಹೇ ರಾಕ್ಷಸ, ನನ್ನ ಕೈ ಬಿಡೋ ಅಂತ ಕೇಳಿದ್ಲು. ಈ ಅಗ್ನಿ ಮಾತು ಅಂದರೆ ನಿಂಗೆ ಕೇರ್ಲೆಸ್ಸಾ? ಇಡಿಯಟ್ ಸಾಕ್ಷಿ, ಬಿಡೋ, ನನ್ನ ಕೈ ನೋವ್ತಿದೆ ಅಂತ ಕಣ್ಣು ತುಂಬಿಕೊಂಡ್ಳು. ನಾನು ಕೇಳಿದ್ಕೆ ಆನ್ಸರ್ ಮಾಡು, ಬಿಡ್ತೀನಿ ಅಂದನು. ಅದಕ್ಕೆ ಸಾಕ್ಷಿ, ನಾನು ಯಾಕೆ ನಿಂಗೆ ಆನ್ಸರ್ ಮಾಡಬೇಕು? ಬಿಡು ನನ್ನ ಅಂತ ಬಿಡಿಸಿಕೊಳ್ಳೋಕೆ ಟ್ರೈ ಮಾಡಿದ್ಲು. ಆದರೆ ಅಗ್ನಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಅವಳು ಹೋಗದ ಹಾಗೆ ಎರಡು ಕಡೆ ಅವಳನ್ನು ತಡೆದಿದ್ದ. ಅವಳ ಇನ್ನ ಸನಿಹ ಹೋಗಿ ಅವಳ ಕಣ್ಣುಗಳ ರೆಪ್ಪೆಗಳು ಭಯದಿಂದ ಪಟ ಪಟ ಅಂತ ಬಡಿದುಕೊಳ್ತಿತ್ತು. ಅವಳ ಗುಲಾಬಿ ತುಟಿಗಳನ್ನು ನೋಡಿ ಅಗ್ನಿ ಮೈಮರೆತು ಚುಂಬಿಸಲು ನೋಡಿದ. ಸಾಕ್ಷಿ ಅವನ ನಡೆಯಿಂದ, ಅಯ್ಯೋ, ಈ ರಾಕ್ಷಸ ಏನು ಮಾಡ್ತಾವನೆ, ಅಗ್ನಿ ಸರ್ ಪ್ಲೀಸ್ ನನ್ನ ಕೈ ಬಿಡಿ ಅಂತ ಅವನನ್ನು ಕೇಳಿದ್ಲು. ಅಗ್ನಿ ಎಚ್ಚೆತ್ತು ತಕ್ಷಣ ಅವಳ ಕೈ ಬಿಟ್ಟ. ಸಾಕ್ಷಿ ಅವನು ಬಿಟ್ಟಿದ್ದೇ ತಡ ಅಲ್ಲಿಂದ ಓಡಿಬಿಟ್ಲು. ಅಗ್ನಿ ತಾನೇನು ಮಾಡ್ತಿದ್ದೆ ಅವಳ ಜೊತೆ ಅಂತ ನೆನೆದು ಛೇ ಅಂತ ಅಂದುಕೊಂಡ. ಮುಂದುವರಿಯುವುದು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.